ಕಾಂಗ್ರೆಸ್ ಪಕ್ಷದಲ್ಲೇ ಹೇಮಾವತಿ ಕೆನಾಲ್ ಕಿಚ್ಚು ಇದೀಗ ಎದ್ದಿರುವಂತದ್ದು. ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ನಲ್ಲೇ ಅಪಸ್ವರ ಕೇಳಿ ಬರ್ತಾ ಇದೆ. 20 ಜನರ ವಿರುದ್ಧ ಎಫ್ಐಆರ್, ಮತ್ತಷ್ಟು ವಾಕ್ ಸಮರ ಇದೀಗ ಜೋರಾಗಿದೆ. ಕಾಮಗಾರಿ ತಾತ್ಕಾಲಿಕವಾಗಿ ಸ್ಥಗಿತಗೊಂಡ್ರು. ಫೈಟ್ ಕೆಲವೇ ಕ್ಷಣದಲ್ಲಿ ಉಸ್ತುವಾರಿಯಿಂದ ಸುದ್ದಿಗೋಷ್ಠಿ. ಹೇಮಾವತಿ ಕಚೇರಿಯಲ್ಲಿ ಪರಮೇಶ್ವರ್ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ ಕೆಲವೇ ಕ್ಷಣದಲ್ಲಿ. ತುಮಕೂರಿನಲ್ಲಿ ಮಹತ್ವದ ಸುದ್ದಿಗೋಷ್ಠಿಯನ್ನ ಗೃಹ ಸಚಿವರು ನಡೆಸ್ತಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆಗೆ ಸಂಬಂಧಪಟ್ಟಂತೆ ಇನ್ನು ಏನು ಹೇಮಾವತಿ ಲಿಂಕ್ ಕೆನಾಲ್ ವಿಚಾರವಾಗಿ 3-4 ದಿನಗಳಿಂದ ಹೋರಾಟ ನಡೀತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲೇ ಹೇಮಾವತಿ ಕೆನಾಲ್ ಕಿಚ್ಚು ಎದ್ದಿದೆ. ಕಾಂಗ್ರೆಸ್ ಪಕ್ಷದಲ್ಲೇ ಅಪಸ್ವರ ಕೇಳಿ ಬರ್ತಾ ಇದೆ. ಬಿಜೆಪಿಯವರಾಗಿರಬಹುದು, ಅಂದ್ರೆ ಪ್ರತಿಪಕ್ಷ ಬಿಜೆಪಿ ಆಗಿರಬಹುದು, ಅಥವಾ ಅಲ್ಲಿನ ಸ್ಥಳೀಯರಾಗಿರಬಹುದು, ತುಮಕೂರಿನ ಹೇಮಾವತಿ ಕೆನಾಲ್ ಆ ಒಂದು ಭಾಗದ ಜನರಾಗಿರಬಹುದು, ಸ್ಥಳೀಯರು, ರೈತರು, ಸ್ವಾಮೀಜಿಗಳು, ಇವರೆಲ್ಲರೂ ಕೂಡ ಹೋರಾಟವನ್ನ ನಡೆಸಿದ್ರು. ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧವಾಗಿ ಹೇಮಾವತಿಯನ್ನ ರಾಮನಗರಕ್ಕೆ ಹರಿಸೋದನ್ನ ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಅದೇ ರೀತಿಯಾಗಿ ಈಗ ಕಾಂಗ್ರೆಸ್ನಲ್ಲೂ ಕೂಡ ಅಪಸ್ವರ ಎದ್ದಿರುವಂತದ್ದು. ಬಿಜೆಪಿ ಮಾತ್ರವಲ್ಲ, ಕಾಂಗ್ರೆಸ್ನಲ್ಲೇ ಅಪಸ್ವರ ಎದ್ದಿದೆ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆಯನ್ನ ವಿರೋಧಿಸಿ. ಹಾಗೇನೆ 20 ಜನರ ವಿರುದ್ಧ ಎಫ್ಐಆರ್ ಕೂಡ ಆಗಿತ್ತು. ಅವತ್ತೇನು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು, ಆ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರನ್ನ ಪೊಲೀಸ್ ಜೀಪ್ ಅನ್ನ ಹತ್ತಿಸುವಂತಹ ಕೆಲಸ ಕೂಡ ಆಗಿತ್ತು. ಲಿಂಕ್ ಕೆನಾಲ್ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ 20 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಆ ವಿಚಾರವಾಗಿ ಮತ್ತಷ್ಟು ವಾಕ್ ಸಮರ ಕೂಡ ಇದೀಗ ಜೋರಾಗಿದೆ. ಕಾಮಗಾರಿಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. ಆದ್ರೆ ಅದೇ ವಿಚಾರವಾಗಿ ಫೈಟ್ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಹೇಮಾವತಿ ನಾಲೆ ಸಂಘರ್ಷ ವಿಚಾರ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆ. ತಾಂತ್ರಿಕವಾಗಿ ಸಮಿತಿ ಮಾಡಿ ವರದಿ ನೀಡುವಂತೆ ಹೇಳಿತ್ತು. ವರದಿಯನ್ನು ತರಿಸಿಕೊಂಡು ಕ್ರಮ ಕೈಗೊಳ್ಳಬೇಕು. ವರದಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ವರದಿ ಮುಂದಿಟ್ಕೊಂಡು ಕೆಲಸ ಆರಂಭ ಮಾಡಲಾಗಿದೆ. ಶಾಸಕರು ಪ್ರತಿಭಟನೆ ಮಾಡಿಸಿದ್ದಾರೆ. ನಾನು ತುಮಕೂರಿಗೆ ಹೊರಟಿದ್ದೇನೆ, ಹೇಮಾವತಿ ಅಧಿಕಾರಿಗಳ ಸಭೆ ಕರೆದು ಚರ್ಚೆಯನ್ನ ಮಾಡ್ತೇನೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಕೂಡ ಹೇಳಿದ್ದಾರೆ. ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆಗೆ ಸಂಬಂಧಪಟ್ಟಂತೆ ಏನು ವರದಿಯನ್ನ ನೀಡಿತ್ತು ಸಮಿತಿ, ಅದೇ ಆಧಾರವಾಗಿ ಕೆಲಸವನ್ನ ಕೈಗೆತ್ತಿಕೊಳ್ಳಲಾಗಿದೆ, ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ಆದ್ರೂ ಕೂಡ ಶಾಸಕರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನಾನು ಕೂಡ ತುಮಕೂರಿಗೆ ಹೊರಟಿದ್ದೇನೆ, ಹೇಮಾವತಿ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ರೀತಿಯಾದಂತಹ ಹೇಳಿಕೆಯನ್ನ ನೀಡಿರುವಂತದ್ದು. ಹೇಮಾವತಿ ಲಿಂಕ್ ಕೆನಾಲ್ ವಿಚಾರವಾಗಿ ವರದಿಯನ್ನ ತರಿಸಿಕೊಂಡು ಕ್ರಮ ಕೈಗೊಳ್ಳಬೇಕು. ಇನ್ನು ಮುಂದುವರಿದು ಮುಂದಿನ ವರದಿಗಳು ಏನಿದೆ, ಮುಂದಿನ ವಿಚಾರ ಏನಿದೆ ಅದನ್ನ ವರದಿಯನ್ನ ತರಿಸಿಕೊಂಡು ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಯೋಜನೆಯನ್ನ ಕೈಗೊಂಡಿದ್ದಕ್ಕೆ ಸಂಬಂಧಪಟ್ಟಂತೆ ಕೂಡ ವರದಿಯನ್ನ ಮುಂದಿಟ್ಕೊಂಡೇ ಕೆಲಸ ಮಾಡಲಾಗಿದೆ. ಈ ಹಿಂದೆ ಏನು ಅಲ್ಲಿ ಅಧಿಕಾರಿಗಳು ವರದಿಯನ್ನ ಕೊಟ್ಟಿದ್ರು, ನಿಯೋಗ ಏನು ರಚನೆ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಆ ನಿಯೋಗ ವರದಿಯನ್ನ ಕೊಟ್ಟಿತ್ತು. ಅದೇ ವರದಿಯನ್ನ ಮುಂದಿಟ್ಕೊಂಡು ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ಆದರೂ ಕೂಡ ಶಾಸಕರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇರುವಂತ ಪರಮೇಶ್ವರ್ ಈ ಕುರಿತಂತೆ ಏನ್ ಮಾತಾಡಿದ್ದಾರೆ ನೋಡೋಣ ಒಂದ್ಸಲಿ. ಕೂಡ ಇದು ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ. ಸಾಕಷ್ಟು ಸಭೆಗಳನ್ನು ಮಾಡಿದ್ದೀವಿ, DCM ಅವರು ಮಾಡಿದ್ದಾರೆ. ಇದು ತಾಂತ್ರಿಕವಾಗಿ ನಾವು ಸಮಿತಿ ಮಾಡಿ ಸಮಿತಿಯಿಂದ ವರದಿ ತರಿಸ್ಕೊಂಡು ಆನಂತರ ಕ್ರಮ ಮಾಡ್ತೀವಿ ಅಂತ ಹೇಳಿತ್ತು. ಅದರ ಪ್ರಕಾರ ವರದಿ ಬಂದಿದೆ. ವರದಿನಲ್ಲಿ ಕೂಡ ಇದು ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ. ಅದನ್ನ ಮುಂದೆ ಇಟ್ಕೊಂಡು ಕೆಲಸ ಪ್ರಾರಂಭ ಮಾಡಬೇಕು ಅಂತ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಸೂಚನೆ ಕೊಟ್ಟಿದ್ರು. ಹಾಗಾಗಿ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಈ ಮಧ್ಯೆ
ಸ್ವಾಭಾವಿಕವಾಗಿ ಅಲ್ಲಿ ನಮಗೆ ತೊಂದರೆ ಆಗುತ್ತೆ ಅಂತ ರೈತ ಸಮುದಾಯದವರು ಮತ್ತು ವಿಶೇಷವಾಗಿ ಶಾಸಕರುಗಳು ಪ್ರೊಟೆಸ್ಟ್ ಮಾಡಿಸಿದ್ದಾರೆ. ನಾನೀಗ ತುಮಕೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೇಮಾವತಿ ಅಧಿಕಾರಿಗಳನ್ನು ಕರೆದು ನಾನು ಚರ್ಚೆ ಮಾಡಿ ಅದನ್ನು ಸರ್ಕಾರಕ್ಕೆ ತಿಳಿಸ್ತೇನೆ. ತುಮಕೂರಲ್ಲಿ ಹಾಲು ಮತ್ತೆ ತರಕಾರಿ ಅದನ್ನ ಮಾಗಡಿಯಲ್ಲಿ ಮಾರಾಟ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳಿ ಬಾಲಕೃಷ್ಣ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ಇಷ್ಟೊಂದು ದ್ವೇಷದ ಮಟ್ಟಿಗೆ ಹೋಗ್ತಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ಬಸವರಾಜ್, 5-6 ದಿನಗಳು ಆದವು ಪ್ರತಿಭಟನೆ ಪ್ರಾರಂಭವಾಗಿ ಹೇಮಾವತಿ ಲಿಂಕ್ ಕೆನಾಲ್ ವಿಚಾರವಾಗಿ. ಗೃಹ ಸಚಿವರು ಜೊತೆಗೆ ಅಲ್ಲಿನ ಆ ಭಾಗದ ಉಸ್ತುವಾರಿಗಳು ಕೂಡ ಹೌದು, ಈಗ ಹೊರಟು ನಿಂತಿದ್ದಾರೆ. ಏನ್ ಹೇಳ್ತೀರಿ? ವಿದ್ಯಾಪಟ್, ಈಗಾಗಲೇ ಹೇಮಾವತಿ ಲಿಂಕ್ ಕೆನಾಲ್ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಸಂಘರ್ಷ ಕೂಡ ಉಂಟಾಗಿದೆ. ಈಗಾಗಲೇ ತುಮಕೂರು ಭಾಗದಲ್ಲಿ ರೈತರು ಮತ್ತೆ ಏನು ಶಾಸಕರನ್ನು ಕೂಡ ಈಗಾಗಲೇ ಅವ್ರ ಮೇಲೆ ಪ್ರಕರಣವನ್ನ ದಾಖಲಿಸಿ FIR ಕೂಡ ಆಗಿರ್ತಕ್ಕಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್, ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರು ಕೂಡ ಹೌದು, ಈ ಒಂದು ವಿಚಾರಕ್ಕೆ ಇವತ್ತು ತುಮಕೂರು ಕೂಡ ಈಗಾಗಲೇ ತೆರಳಿರ್ತಕ್ಕಂಥದ್ದು. ತೆರಳಕ್ಕಿಂತ ಮುಂಚಿತವಾಗಿ ಅವರು ಮಾತನಾಡಿದ್ದಾರೆ. ಒಂದ್ ಕಡೆ ತಾಂತ್ರಿಕವಾಗಿರ್ತಕ್ಕಂಥ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿತ್ತು. ಆ ಸಮಿತಿ ಕೂಡ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತಕ್ಕಂಥ ವರದಿಯನ್ನು ಕೂಡ ಕೊಟ್ಟಿತ್ತು. ಅದರ ಅನ್ವಯ ಆ ಒಂದು ಯೋಜನೆಯನ್ನ ಮಾಡ್ಲಿಕ್ಕೆ ಸರ್ಕಾರ ಕೂಡ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಜನಪ್ರತಿನಿಧಿಗಳು, ಕೆಲವೊಂದಿಷ್ಟು ಮಠಾಧೀಶರು ಕೂಡ ಅಲ್ಲಿ ಇರ್ತಕ್ಕಂಥ ರೈತರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆ ಬಗ್ಗೆ ಚರ್ಚೆ ನಡೆಸಲಿಕ್ಕೆ ಇವತ್ತು ತುಮಕೂರಿಗೆ ಹೋಗ್ತಾ ಇದ್ದೀನಿ. ಅವ್ರನ್ನು ಕೂಡ ಕರೆಸಿ ಒಂದು FIR ಕೂಡ ದಾಖಲಾಗಿದ್ದಾವೆ, ಅದ್ರ ಬಗ್ಗೆ ಕೂಡ ಚರ್ಚೆ ನಡೆಸಿ ನಾವು ಮುಂದಿನ ಕ್ರಮ ಕೈಗೊಳ್ತೇವೆ ಅನ್ನುವಂತ ಮಾತನ್ನು ಕೂಡ ಇವತ್ತು ಪರಮೇಶ್ವರ್ ಹೇಳಿರ್ತಕ್ಕಂಥದ್ದು. ವಿದ್ಯಾಪಟ್, ಬಸವರಾಜ್, ಏನು ಈಗ ಹೋರಾಟ ಶುರುವಾಗಿ 5-6 ದಿನಗಳೇ ಆಯ್ತು, ಸಂಘರ್ಷ ತೀವ್ರ ಸ್ವರೂಪವನ್ನ ಪಡೆದುಕೊಂಡು ಅಲ್ಲಿನ ಉಸ್ತುವಾರಿಗಳು ಈಗ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ 20 ಜನರ ಮೇಲೆ FIR ಅನ್ನು ಕೂಡ ದಾಖಲಿಸಿದ್ದಾರೆ. ಒಂದ್ ಕಡೆ ಕೋಮು ಸಂಘರ್ಷದಲ್ಲಿ ಭಾಗಿಯಾದವರನ್ನ ಬಿಟ್ಟು ಕಳಿಸ್ತಾರೆ, ಒಂದು ಸೌಹಾರ್ದಯುತ ವಾತಾವರಣವನ್ನ, ಸನ್ನಿವೇಶವನ್ನ ಬುಡಮೇಲು ಮಾಡುವಂತಹ ಪ್ರಯತ್ನ ಮಾಡಿದವರನ್ನ ಬಿಟ್ಟು ಕಳಿಸ್ತಾರೆ. ಇನ್ನೊಂದು ಕಡೆ ತಮಗೆ ಕುಡಿಯೋದಕ್ಕೆ ನೀರಿಲ್ಲ ಅಂತ ಹೇಳಿ ರೈತರು ತಮ್ಮ ಒಂದು ಕುಡಿಯುವ ನೀರಿಗಾಗಿ ಚಳವಳಿಯನ್ನ ಮಾಡಿದ್ರೆ ಅವರನ್ನ ಬಂಧಿಸುವ ಕೆಲಸವನ್ನ ಮಾಡ್ತಾರೆ. ಇದು ಒಂದ್ ರೀತಿಯಲ್ಲಿ ಗೃಹ ಸಚಿವರ ವೈಫಲ್ಯ ಅಂತ ಕಾಣೋದಿಲ್ವಾ? ಮತ್ತು ಅಲ್ಲಿನ ಉಸ್ತುವಾರಿಯಾಗಿ ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಅನ್ನುವ ಪ್ರಶ್ನೆ ಉದ್ಭವ ಆಗೋದಿಲ್ವಾ ಬಸವರಾಜ್? ವಿದ್ಯಾಪಟ್, ಖಂಡಿತವಾಗ್ಲೂ ಕೂಡ ಹೇಮಾವತಿ ಒಂದು ಲಿಂಕ್ ಕೆನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಆ ಯೋಜನೆ ಒಂದು ಬ್ಲೂ ಪ್ರಿಂಟ್ ಹಾಕುವಂತ ಸಂದರ್ಭದಲ್ಲಿ ಕೂಡ ಅಲ್ಲಿರ್ತಕ್ಕಂಥ ರೈತರಾಗಿರ್ಬೋದು, ಕೆಲವೊಂದಿಷ್ಟು ಶಾಸಕರು ಕೂಡ ವಿರೋಧನ ವ್ಯಕ್ತಪಡಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಕೂಡ ಅದನ್ನ ಸರ್ಕಾರ ಇಲ್ಲ, ಆ ಯೋಜನೆ ಮಾಡೇ ಮಾಡ್ತೇವೆ ಅನ್ನುವಂತಹ ಒಂದು ನಿರ್ಧಾರ ಕೂಡ ಬಂತು. ಅದರಂತೆ